ದೋಷ ಅಲ್ಲ. ಏನೋ ಇಲ್ಲಿ ಬಂದಾಗ ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ. ಇವತ್ತು ಬಸವಣ್ಣ ಅವತ್ತಿಂದ ನಂಬಿದ್ದೀವಿ, ಒಳ್ಳೇದು ಮಾಡಿದ್ದಾನೆ. ನಾವು ಬರ್ತಾ ಇರ್ತೀವಿ. ಒನ್ ಆಫ್ ದ ಲಾರ್ಜೆಸ್ಟ್ ನಂದಿ ಟೆಂಪಲ್. ಈ ಭಕ್ತಾದಿಗಳು ಬಂದು ನಮ್ಗೆ ಏನು ದೋಷ ಇದ್ರೂ ಬಂದು ನಿವಾರಣೆ ಮಾಡ್ಕೋಬೋದು. ಇದಕ್ಕೆ ಏನು ಕ್ರಮ ಅಂದರೆ ಇಲ್ಲಿ ಬಂದು ಪೂಜೆ ಕಟ್ಟಿದ್ರೆ ಪೂಜೆ ಅವ್ರ ಹೆಸರು ನಡೆಯುತ್ತೆ. ಇಲ್ಲಿಗೆ ಏನು ದೋಷ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋದನ್ನು ಕಥೆ ಇದೆ. ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಇದು ಮಾಡ್ತಾರೆ. ಸಕಲ ಪಾಪಗಳನ್ನು ನಿವೃತ್ತಿ ಮಾಡುವಂತಹ ಒಂದು ಪೂಜೆ. ಸ್ನೇಹಿತರೆ, ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ಚಾನಲ್ಗೆ ಇಷ್ಟೊಂದು ಪ್ರೀತಿ ಕೊಡ್ತಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಬಸವನಗುಡಿಯಲ್ಲಿರುವಂತಹ ಶ್ರೀ ದೊಡ್ಡ ಬಸವಣ್ಣವನ್ನು ನೀವೆಲ್ಲ ನೋಡಿರ್ತೀರ. ಅಲ್ಲಿ ನಡೆಯುವಂತಹ ಕಳ್ಳೆಕಾಯಿ ಪರಿಸೆಯನ್ನು ನೀವು ನೋಡಿರ್ತೀರ ಸ್ನೇಹಿತರೆ. ಆದರೆ ನಾನಿವತ್ತು ಹೇಳೋಕ್ಕೆ ಬಂದಿರೋದು ಇಲ್ಲಿ ನಡೆಯುವಂಥ ವಿಶೇಷ ಪೂಜೆಯ ಬಗ್ಗೆ. ಆ ಪೂಜೆಯ ಹೆಸರೇ ಪ್ರದೋಷ ಪೂಜೆ ಅಂತ ಸ್ನೇಹಿತರೆ. ಇದು ಪ್ರತಿ ತಿಂಗಳು 2 ಸತಿ ತ್ರಯೋದಶಿ ಬರುತ್ತಲ್ಲ, ಅಮಾವಾಸ್ಯೆ ಹಿಂದಿನ 2 ದಿನ, ಪೌರ್ಣಮಿ ಹಿಂದಿನ 2 ದಿನ ವಿಶೇಷ ಅಭಿಷೇಕ ಪೂಜೆ ಆರಾಧನೆಗಳು ನಡೆಯುತ್ತೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ. ಸ್ನೇಹಿತರೆ, ಈ ನಂದಿ ಪೂಜೆ ಮಾಡೋದ್ರಿಂದ ಏನು ಫಲ ಅಂತ ಕೇಳೋದಾದರೆ, ನಿಮಗೆ ಯಾವುದೇ ಸಮಸ್ಯೆಗಳಿರಲಿ, ಅಂದರೆ ನಿಮಗೆ ಸಮಸ್ಯೆಗಳೇ ಯಾವುದು ಅಂತ ಗೊತ್ತಿಲ್ದಿರ ಕಷ್ಟಗಳು ಬರ್ತಾ ಇರ್ತವೆ. ನಿಮ್ಮ ಮನೆ ದೇವ್ರನ್ನ ಕಟ್ಟಿ ಯಾರೋ ವಾಮಾಚಾರ ಮಾಡಿರ್ತಾರೆ, ಅಥವಾ ಯಾವುದೇ ಒಂದು ವಿಶೇಷ ನಿಮ್ಗೆ ಗೊತ್ತಿಲ್ಲದಿರುವಂಥ ಸಮಸ್ಯೆಗೆ ಈ ನಂದಿಕೇಶ್ವರ ಅನ್ನೋ ಒಂದು ಆರಾಧನೆಯಿಂದ ಮುಕ್ತಿ ಸಿಗುತ್ತೆ ಸ್ನೇಹಿತರೆ. ಕೇವಲ 500 ರೂಪಾಯಿ ಸರ್ಕಾರಿ ಶುಲ್ಕ ಕೊಟ್ಟು ಈ ಪೂಜೆಯನ್ನು ನೀವು ತೊಗೊಂಡ್ರೆ ಅಷ್ಟು ದೊಡ್ಡ ನಂದಿಗೆ ನಿಮ್ಮ ಹೆಸರಲ್ಲಿ ಅಭಿಷೇಕ ಹಾಗೂ ಆರಾಧನೆಗಳನ್ನ ನಡೆಸ್ತಾರೆ. ಸ್ನೇಹಿತರೆ, ನೀವು ಕೇಳ್ಬೋದು ಶಿವನ ವಾಹನಕ್ಕೆ ಅಷ್ಟು ಪವರ್ ಇರುತ್ತಾ ಅಂತ. ಹೌದು ಸ್ನೇಹಿತರೆ, ಶಿವ ಕರುಣಾಮಯಿ ಸ್ನೇಹಿತರೆ. ನಾವು ನಿಚ್ಚಲ ಭಕ್ತಿಯಿಂದ ಏನೇ ಕೇಳಿದ್ರೂ ಇಲ್ಲ ಅಂದಿರ ಕೊಡ್ತಾನೆ. ಅದೇ ರೀತಿಯಲ್ಲಿ ನಂದಿಗೂ ಅವನು ಸ್ವಯಂ ಅವನ ರೂಪ ಹಾಗೂ ಅವನ ಹೆಸರನ್ನೇ ಕೊಟ್ಬಿಟ್ಟಿದ್ದಾನೆ ಸ್ನೇಹಿತರೆ. ಈ ಪ್ರದೋಷ ಪೂಜೆ ಚತುರ್ದಶಿ ದಿನವೇ ಯಾಕೆ ಶುರುವಾಯಿತು ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸಮುದ್ರ ಮಂಥನದ ಬಗ್ಗೆ. ಅಂದರೆ ವಿಷ ಮತ್ತು ಅಮೃತಗಳು ಬಂದಿದ್ದ ಒಂದು ಸಮುದ್ರ ಮಂಥನ ನಿಮಗೆ ಗೊತ್ತಿರ್ಬೋದು. ಆ ಮಂಥನ ಪರ್ವತವನ್ನು ಕಡಿದಾಗ ಮೊದಲಾಗಿ ವಿಷ ಬರುತ್ತೆ ಸ್ನೇಹಿತರೆ. ಆ ವಿಷನ ಶಿವ ಕುಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕುಡಿದಾದ್ಮೇಲೆ ಏನಾಗುತ್ತೆ ಅನ್ನೋದೇ ಈ ಸ್ಟೋರಿ ಸ್ನೇಹಿತರೆ. ಮಂದರ ಪರ್ವತದಿಂದ ಬಂದಂಥ ವಿಷವನ್ನು ಶಿವ ಸ್ವೀಕರಿಸಿ ಸ್ವಲ್ಪ ಆಯಾಸಗೊಂಡು ಮನಗ್ತಾನೆ ಸ್ನೇಹಿತರೆ. ಆಗ ಶಿವನ ಗದ್ದ ಹಾಗೂ ತುಟಿ ಹತ್ರ ಇದ್ದಂಥ ಚೂರು ವಿಷವನ್ನು ನಂದಿ ನೆಕ್ಕಿಬಿಡ್ತಾನೆ. ಇದನ್ನು ನೋಡಿದ ಈಶ್ವರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಂದಿ ಮಾಡಿದ ಕೆಲಸಕ್ಕೆ ಒಂದು ವರ ಕೊಡ್ತಾರೆ ಸ್ನೇಹಿತರೆ. ಆ ವರವೇ ಈಶ್ವರನ ಪಟ್ಟ, ನಂದಿಕೇಶ್ವರ ಎಂದು ನಾಮಕರಣ ಮಾಡ್ತಾನೆ ಸ್ನೇಹಿತರೆ. ಈ ಘಟನೆ ನಡೆದಿದ್ದು ಪ್ರದೋಷ ಕಾಲ, ತ್ರಯೋದಶಿದಂದು ಪ್ರದೋಷ ಕಾಲದಲ್ಲಿ ನಡೆದಿರೋದ್ರಿಂದ ಪ್ರತಿ ಪ್ರದೋಷಿಗೂ ವಿಶೇಷ ಪೂಜೆ ಇರುತ್ತೆ ಸ್ನೇಹಿತರೆ. ನಾವು ಬೆಂಗಳೂರಿನಲ್ಲಿ ಹುಟ್ಟಿ ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂದರೆ, 16ನೇ ಶತಮಾನದ ಕೆಂಪೇಗೌಡ ಕಾಲದ ನಂದೀಶ್ವರನ ನಾವು ಸೇವೆ ಮಾಡ್ಬೋದು, ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ಬನ್ನಿ ಆ ಬೃಹತ್ ನಂದೀಶ್ವರನಿಗೆ ನಡೆಯುವಂತಹ ಮಹಾ ಅಭಿಷೇಕ ನೋಡ್ಕೊಂಡು ಬರೋಣ. ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ ಅಂತ
ಪ್ರತಿ 15 ದಿವಸಕ್ಕೊಂದ್ಸರಿ ತ್ರಯೋಸ್ಥಿತಿ ದಿವಸ ನಡೆಯುತ್ತೆ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಬಂದು ತಮ್ಗೆ ಏನು ದೋಷ ಇದ್ರೂ ಬಂದು ನಿವಾರಣೆ ಮಾಡ್ಕೋಬೋದು. ಇದಕ್ಕೆ ಏನು ಕ್ರಮ ಅಂದರೆ ಇಲ್ಲಿ ಬಂದು ಪೂಜೆ ಕಟ್ಟಿದ್ರೆ ಪೂಜೆ ಅವ್ರ ಹೆಸರಲ್ಲಿ ನಡೆಯುತ್ತೆ. ಇಲ್ಲ ಹಾಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆನ ತೀರ್ಥ ತೊಗೊಂಡು ಪ್ರಸಾದ ತೊಗೊಂಡ್ರೆ ಏನು ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಪ್ರತಿ ವರ್ಷ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಕಳ್ಳಕಾಯಿ ಪರಿಷೆ ಅಂತ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 7-8 ಲಕ್ಷ ಜನ ಭಕ್ತರು ಬಂದು ಒಂದು ವಾರ 9 ದಿವಸ 10 ದಿವಸ ನಡೆಯುತ್ತೆ ಇಲ್ಲಿ ಜಾತ್ರೆ. ಹೆಚ್ಚಾಗಿ ಕಳ್ಳೆಕಾಯಿ ಇಲ್ಲೆಲ್ಲ ಮಾರಾಟ ಮಾಡ್ತಾರೆ. ಅದನ್ನು ತೊಗೊಂಡು ತಿಂದು ದೇವ್ರಿಗೆ ನೈವೇದ್ಯ ಮಾಡಿಸ್ತಿದ್ರು ತಮಗೇನು ದೋಷ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋದನ್ನು ಕಥೆ ಇದೆ. ಪೌರ್ಣಮಿ ಮುಂಚೆ 2 ದಿವಸ, ಅಮಾವಾಸ್ಯೆ ಮುಂಚೆ 2 ದಿವಸ ತ್ರಯೋದಶಿ. ಪ್ರತಿ ತಿಂಗಳು 2 ದಿನ, ಪ್ರತಿ ತಿಂಗಳು 2 ಪ್ರದೋಷ ಪೂಜೆ ಅಂತ ಬರುತ್ತೆ. ಅಮಾವಾಸ್ಯೆ ಮುಂಚೆ ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಆ ಥರ ಜನ ನೋಡ್ಕೊಂಡು ಆ ಥರ ಬರಬೇಕು. ಹೌದು, ಆ ಡೇಟ್ ನೋಡ್ಕೊಂಡು ಬರಬೇಕು. ಹೌದು. 200 ರೂಪಾಯಿ ಒಂದು ಪೂಜೆಗಿರುತ್ತೆ. ಬಂದು ಪೂಜೆನೇ ಕಟ್ಟಬೇಕು ಅಂತೇನಿಲ್ಲ, ಬಂದು ಹಾಗೆ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಾಗುತ್ತೆ. ಅಭಿಷೇಕದ ಒಂದು ಪೂಜೆ. ಹೌದು. ಅದು ಬಿಟ್ಟು ಅಲಂಕಾರಗಳು ಇರುತ್ತೆ, ಸರ್ಕಾರ ವತಿಯಿಂದ ಕೊಡ್ತಾರೆ, ಎಲ್ಲ ಮಾಡ್ತೀವಿ. ತಾವು ಯಾರು ಬೇಕಾದ್ರೂ ತರ್ಬೋದು, ಭಕ್ತರು ಹೂವು ಎಲ್ಲ ತರ್ಬೋದು. ಹಾಲು, ಮೊಸರು. ಸ್ಪೆಸಿಫಿಕ್ ಆಗಿ ಅಲಂಕಾರ ಮಾಡಿಸ್ಬೇಕು ಅಂದರೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ದಿನನಿತ್ಯ 300 ರೂಪಾಯಿ. ದಿನನಿತ್ಯ 300 ರೂಪಾಯಿ ಇರುತ್ತೆ. ಪಂಚಾಮೃತ ಅಭಿಷೇಕ ಅಂತ ಇರುತ್ತೆ ದಿನನಿತ್ಯ. ಯಾವತ್ತು ಬೇಕಾದ್ರೂ ಮಾಡಿಸ್ಬೋದು. ಒಂದು ದಿವಸ ಮುಂಚೆ ಅದು ಕೌಂಟ್ರಲ್ಲಿ ಕಟ್ಟಿದ್ರೆ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ನಿಮ್ಮ ಹೆಸರು? ಎಸ್ ಸುನೀಲ್ ಕುಮಾರ್. ನಾವು ಸುಮಾರು ವರ್ಷ ವಿಪುರಮಲ್ಲಿ ಇದ್ದಿದ್ದು, ಈಗ ನಾವು ವಿಜಯನಗರದಲ್ಲಿ ಇದ್ದೀವಿ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಇಲ್ಲಿದ್ದ ಜಾಸ್ತಿ ಬರ್ತಾರೆ, ಈಗ ವರ್ಷಕ್ಕೊಂದ್ಸಲಿ ಬರ್ತೀವಿ. ಚೆನ್ನಾಗಿ ನಡೀತೆ ಪೂಜೆ ಇಲ್ಲೆಲ್ಲ ಅಚ್ಚುಕಟ್ಟ ಚೆನ್ನಾಗಿ ಇದು ಮಾಡ್ತೀವಿ ಹೇಳ್ಬೋದು. ಇದೇನು ಇವತ್ತು ಏನು ಸ್ಪೆಷಲ್ ಬಂದಿದೆ? ಇವತ್ತು ಪ್ರದೋಷ ಪೂಜೆ ಇದೆ, ಪ್ರದೋಷ ಪೂಜೆ ಚೆನ್ನಾಗಿದೆ.
ವರ್ಷದಿಂದ ಬರ್ತಾ ಇದ್ದೀನಿ. ಹಾಂ. ಈಗ ಒಂದು 5-6 ತಿಂಗಳಿಂದ ಪ್ರತಿ ವಾರನೂ ಬರ್ತಾ ಇದ್ದೀನಿ. ಏನೋ ಇಲ್ಲಿ ಬಂದಾಗ ತುಂಬ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಇವತ್ತು ಬೇರೆ ಪ್ರದೋಷ ಅಲ್ಲ, ಸೋಮವಾರ ಬಂದಿದೆಯಲ್ಲ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ನಮಸ್ತೆ ಅಸ್ತು ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶುಭ ವಿದ್ಯಾಪ್ರಾಯ ಶುಭಂ ಭವನಂಚಿದಾನಂದಂ ಸದಾ ಶಿವಮಹಂ ಭಜೆ. ನಾವಿವಾಗ ನಮ್ಮ ಬಸವನಗುಡಿ ದೊಡ್ಡ ಬಸವ ದೇವಸ್ಥಾನ ಅದರಲ್ಲಿದ್ದೀವಿ. ಈಗ ತಾನೇ ಪ್ರದೋಷ ಕಾಲದ ಪೂಜೆ ಮುಕ್ತಾಯವಾಗಿದೆ. ಈ ಪ್ರದೋಷ ಕಾಲ ಪೂಜೆ ಅನ್ನೋದು ಬಹಳ ವಿಶೇಷವಾದದ್ದು. ಅದು ಏನಪ್ಪ ಅಂತಂದರೆ ಸಕಲ ಪಾಪಗಳನ್ನು ನಿವೃತ್ತಿ ಮಾಡುವಂತಹ ಒಂದು ಪೂಜೆ. ಇದು ಸಾಮಾನ್ಯ ತ್ರಯೋದಶಿ ತಿಥಿಯಲ್ಲಿ ಸಾಯಂಕಾಲ ಮಾಡಲಾಗುತ್ತೆ. ಇಲ್ಲಿ ದೊಡ್ಡ ಬಸವ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜಾದಿಗಳು ಎಲ್ಲ ನಡೆಯುತ್ತೆ. ಸುಮಾರು ಭಕ್ತಾದಿಗಳೆಲ್ಲ ಬರ್ತಾರೆ. ಎಲ್ಲರೂ ದೇವರನ್ನು ಸ್ಮರಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರದೋಷ ಕಾಲದ ಪೂಜೆಯಲ್ಲಿ ಭಾಗವಹಿಸಿದರೆ ಬಹಳ ಒಳ್ಳೆಯದಾಗುತ್ತೆ. ಹಾಗಾಗಿ ಇವತ್ತು ಈಗ ತಾನೇ ಮುಗಿದಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿಜಾಯಂತೆ ಆನಂದೇನ ಜಾತಾನಿ ಜೀವಂತೆ ಆನಂದಂ ಪ್ರಯತ್ನಂ ವಿಶಂತೆ ಕವಿವಾರುಣೇ ವಿದ್ಯಾ ಪರಮೇಭ್ಯೋ ಪ್ರತಿಷ್ಠಿತಾ ಏಕಮೇವ ತಿಷ್ಠತೆ ಅನುರಾಧನಾವ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಧರ್ಮಂ ಭವತ್ಯಸೇನ ಮಹಾನ್ ಕೀರ್ತ್ಯಾ ಯಾಸಂ ಚಿತ್ತಮಂತರಂ ಶಕ್ತೆ ಭೌತಮಗಂ ವಶಮನಃ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮವಿದಯೇ ವಾಸಿಷ್ಠಾಯ ನಮೋ ನಮಃ. ನಕ್ಷತ್ರಾಂತರೇ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ಕಾದಿ ಸಿದ್ಧಿಂ ಚ ಪಂಚಾಂಗ ಫಲಮುತ್ತಮಂ ಮಾತೆ. ಓಂ ದೇವದೇತ್ಮ ದೇವತಾ ಸಾರ್ವಭೌಮ ಗಿರಾಂಡ ಕೋಟಿ ಬ್ರಹ್ಮಾಂಡಾಯ ನಮಃ.
ಋಗ್ವೇದ ಪ್ರಿಯಾ ಋಗ್ವೇದ ಮೋದಾರ್ಯ ಸ್ವಸ್ತಿ ನೋ ಮಿಮೇತಾ ಅಶ್ವಿನಾ ಭವ ಸ್ವಸ್ತಿ ದೇವ್ಯದಿನರ್ಪಣಃ ಸ್ವಸ್ತಿ ಶಂಕರಾಭರಣರಾಗ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ನಂದಿಗೆ ಬೆಣ್ಣೆ ಅಲಂಕಾರ, ಗಂಧದ ಅಲಂಕಾರ, ವಿಶೇಷ ಅಲಂಕಾರಗಳು ತಾವು ಭಕ್ತಾದಿಗಳು ಮಾಡಿಸ್ಬೋದು. ಅದಕ್ಕೆ ಅಲ್ಲಿ ಗೌರ್ಮೆಂಟ್ದು ಒಂದು ಕೌಂಟರ್ ಇದೆ. ಆ ಕೌಂಟ್ರಲ್ಲಿ ವಿಚಾರಿಸಿದ್ರೆ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಯಾಕೆ, ಬನ್ನಿ ನಂದಿಕೇಶ್ವರನ ಸೇವೆ ಮಾಡೋಣ. ಸ್ನೇಹಿತರೆ, ಪ್ರತಿ ತಿಂಗಳು ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೆಸೋದಕ್ಕೆ ಕಾರಣ ಆಗಿರೋರು ಶ್ರೀಯುತ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೂ ದೇವಾಲಯದ ಅಧ್ಯಕ್ಷರಾದಂಥ ಪಾರ್ವತಿ ಮೇಡಮ್ ಅವರು. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನಮ್ಮ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲ್ ಇಷ್ಟು ಬೆಳೆಯೋದಕ್ಕೆ ನಿಮ್ಮ ಸಹಕಾರನೇ ಕಾರಣ ಸ್ನೇಹಿತರೆ.